ಹಾಯ್, ನನ್ನ ಯೂಟ್ಯೂಬ್ ಚಾನಲ್ ಸಾಹಿತ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ನಾನೇ ಬರೆದಿರುವ ಕೆಲವು ಕಾಲ್ಪನಿಕ ಕಥೆಗಳನ್ನು ಆಡಿಯೋ ಮೂಲಕ ನನ್ನದೇ ಧ್ವನಿಯಲ್ಲಿ ನಿಮ್ಮ ಮುಂದೆ ತಂದಿಡುತ್ತಿದ್ದೇನೆ. ಕೇಳಿ ಆನಂದಿಸಿ. ರಾಧೆಯ ಕೃಷ್ಣ 2ನೇ ಸಂಚಿಕೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಮ್ಮ, ನೀನು ಏನೇ ಸಮಾಧಾನ ಮಾಡಿದರೂ ಸತ್ಯ ಯಾವತ್ತೂ ಬದಲಾಗಲ್ಲ. ನಾನು ದುಡುಕಿ ತೆಗೆದುಕೊಂಡ ಒಂದು ನಿರ್ಧಾರ ನಿನ್ನ ಬದುಕಿನುದ್ದಕ್ಕೂ ಕಪ್ಪು ಚುಕ್ಕಿಯಂತೆ ನಿಂತು ಬಿಡ್ತು. ನೀನು ಹುಟ್ಟಿ ಬೆಳೆದ ಮನೆಯಲ್ಲಿ ನೀನೇ ಬೇರೊಬ್ಬರ ಕೈ ಕೆಳಗೆ ಕೆಲಸ ಮಾಡುವ ಹಾಳಿನಂತೆ ಆಗುವ ಪರಿಸ್ಥಿತಿಯನ್ನು ನಾನೇ ತಂದು ಬಿಟ್ಟೆ ಎನ್ನುವುದು ಪದೇ ಪದೇ ನೆನಪಾಗಿ ನನ್ನ ಒಡಲನ್ನು ಸುಡುತ್ತಿದೆ. ಇದೆಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ. ನೀನು ಇಲ್ಲಿಂದ ಎಲ್ಲಿಗಾದರೂ ಹೋಗಿ ಬದುಕಮ್ಮ, ಈ ನರಕ ಬೇಡ ಎಂದರು ರಾಮಕೃಷ್ಣ ಅವರು. ಎಲ್ಲಿಗೆ ಹೋಗ್ಲಿ ಅಪ್ಪ, ನನಗೆ ಈ ಊರು ಬಿಟ್ಟು ಬೇರೆ ಯಾವ ಊರು ಗೊತ್ತಿದೆ? ಅದೂ ಅಲ್ಲದೆ ನಾನು ಓದಿರುವುದು ಬರೀ 2nd PUC. ನನ್ನ ಓದಿಗೆ ಯಾವ ಮಹಾ ಕೆಲಸ ಸಿಗುತ್ತೆ ನೀವೇ ಹೇಳಿ? ಒಂದು ವೇಳೆ ನಾನು ಮನೆ ಬಿಟ್ಟು ಹೋದರೆ ನಿಮ್ಮ ಗತಿಯೇನು ಯೋಚನೆ ಮಾಡಿದ್ದೀರಾ? ನಿಮ್ಮನ್ನು ಯಾರು ನೋಡ್ಕೋತಾರೆ ಹೇಳಿ ಎಂದಳು ರಾಧಾ. ನಾನು ಒಣಗಿರುವ ಎಲೆ, ಯಾವಾಗ ಬೇಕಾದರೂ ಉದುರಿ ಹೋಗಬಹುದು. ಆದರೆ ನೀನು ಇನ್ನೂ ಬದುಕಿ ಬಾಳಬೇಕಾದ ಚಿಗುರಿಲೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಮೊದಲು ನಿನ್ನ ಬಗ್ಗೆ ಯೋಚಿಸು ಎಂದರು ರಾಮಕೃಷ್ಣ ಅವರು. ಇಲ್ಲ ಅಪ್ಪ, ನಿಮ್ಮನ್ನು ಬಿಟ್ಟು ನಾನೆಲ್ಲಿಗೂ ಹೋಗಲ್ಲ. ಈಗ ಜಾಸ್ತಿ ಯೋಚನೆ ಮಾಡದೆ ಸುಮ್ಮನೆ ಮಲಗಿ ಎಂದವಳು ಅವರನ್ನು ಮಲಗಿಸಿ ಹೊರಗೆ ಹೋದಳು. ರಾಮಕೃಷ್ಣರಿಗೆ 4 ವರ್ಷಗಳ ಹಿಂದೆ ತಮಗಾದ ಸ್ಟ್ರೋಕ್ನಿಂದ ತಮ್ಮ ಬಲಭಾಗದ ದೇಹ ಪೂರ್ತಿ ಸ್ವಾಧೀನ ಕಳೆದುಕೊಂಡು ಒಂದೇ ಕಡೆ ಮಲಗಿರುವಂತೆ ಆಗಿದೆ. ಆಗಿನಿಂದ ರಾಧಾಳೆ ಇವರನ್ನು ನೋಡಿಕೊಳ್ಳುವವಳು. ರಾಧಾಳ ತಾಯಿ ಚಂದ್ರಮ್ಮ ರಾಧಾಗೆ 6 ವರ್ಷ ಇರುವಾಗ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ವಿಧಿವಶರಾಗಿದ್ದರು. ರಾಧಾ ಹಿತ್ತಲಿಗೆ ಬಂದವಳು. ರಾಶಿ ಗುಡ್ಡೆ ಹಾಕಿದ್ದ ಬಟ್ಟೆಗಳನ್ನು ನೆನೆ ಹಾಕಿದವಳು. ಒಗೆಯಲು ನೀರು ಬೇಕಾದ್ದರಿಂದ ಹಿತ್ತಲಿನಲ್ಲಿ ಇದ್ದ ಬಾವಿಯ ಹಗ್ಗಕ್ಕೆ ಬಕೆಟ್ ಜೋಡಿಸಿ ಒಳಗೆ ಬಿಟ್ಟು ಮೆಲ್ಲಗೆ ನೀರು ಮೇಲೆ ಎತ್ತಿದವಳು ತಂದು ದೊಡ್ಡ ದೊಡ್ಡ ಪಾತ್ರೆಗಳಿಗೆ ತುಂಬಿಸತೊಡಗಿದಳು. ಇದು ವಾರದಲ್ಲಿ 3 ದಿನ ನಡೆಯುವ ಕೆಲಸ. ರಾಧಾಳ ಅತ್ತಿಗೆ ಮೀನಾ ಮದುವೆಯಾಗಿ ಬಂದಾಗ ಸ್ವಲ್ಪ ಮೆತ್ತಗೆ ಇದ್ದವಳು, ಅನಂತರ ಜೋರಾಗಿದ್ದಳು. ಗಂಡನನ್ನು ತಾನು ಹೇಳಿದಂತೆ ಕುಣಿಯುವ ಹಾಗೆ ಮಾಡಿಕೊಂಡಿರುವ ಕಾರಣ ರಾಧಾ ಏನೂ ಹೇಳಲು ಆಗೋದಿಲ್ಲ. ಹೇಳಿದರೆ ಅಣ್ಣನಿಂದ ಇವಳಿಗೆ ಬೈಗುಳ, ಹಾಗಾಗಿ ಏನೂ ಹೇಳಲು ಹೋಗೋದಿಲ್ಲ. ಇನ್ನು ಮನೆಯಲ್ಲಿ ಇರುವ ಮಿಕ್ಸಿ, ಕುಕ್ಕರ್, ಗ್ಯಾಸ್, ಫ್ರಿಡ್ಜ್, ವಾಷಿಂಗ್ ಮಿಷಿನ್ನಲ್ಲಿ ಯಾವುದನ್ನು ಬಳಸುವಂತಿಲ್ಲ. ಹೊರಗಿನ ಜನಗಳು ಮನೆಗೆ ಬಂದು ನೋಡಿದರೆ ಇರಲಿ ಎನ್ನುವ ಕಾರಣಕ್ಕೆ ಇಡಿಸಿದ್ದಾಳೆ ಮೀನಾ. ಇವುಗಳೆಲ್ಲ ಮಾಡುವ ಕೆಲಸಗಳನ್ನು ರಾಧಾ ಕೈಯಿಂದಲೇ ಮಾಡಬೇಕು. ಇದು ಮೀನಾಳ ಕಟ್ಟುನಿಟ್ಟಾದ ನಿಯಮ. ಒಂದು ವೇಳೆ ಇದನ್ನು ಮೀರಿದರೆ ಅಷ್ಟೇ ಕತೆ. ನಂತರ ಬಟ್ಟೆ ಒಗೆಯಲು ಕುಳಿತವಳು. 10:30ವರೆಗೆ ಒಂದೇ ಸಮನೆ ಬಟ್ಟೆ ಒಗೆದು ಒಣ ಹಾಕಿ ಅಲ್ಲಿಂದ ಒಳಗೆ ಬಂದವಳು ಸಮಯ ನೋಡಿ ಅಡಿಗೆ ಮನೆಗೆ ಬಂದಳು. ತಟ್ಟೆಯೊಂದಕ್ಕೆ 2 ಚಪಾತಿ ಪಲ್ಯ ಹಾಕಿಕೊಂಡು ನಡುಮನೆಯೊಳಗೆ ಬರುವಷ್ಟರಲ್ಲಿ ರೂಮಿನಿಂದ ಬಂದ ಅತ್ತಿಗೆ ಎದುರಾಗಿದ್ದಳು. ಓಹೋ, ಮಹಾರಾಣಿಯವರಿಗೆ ಆಗಲೇ ಹೊಟ್ಟೆ ಹಸಿದು ಬಿಡ್ತಾ ಎಂದು ಕೋಪದಲ್ಲಿ ಕೇಳಿದರೆ, ನನಗಲ್ಲ ಅತ್ತಿಗೆ, ಅಪ್ಪನಿಗೆ ಟೈಮ್ ಆಗಿದೆ, ಮಾತ್ರೆ ಕೊಡಬೇಕಲ್ಲ, ಅದಕ್ಕೆ ಎಂದಳು ರಾಧಾ. ಆಹಾಹಾ, ಅದೇನು ಅಂತ ನಮಗೆ ಗಂಟು ಬಿದ್ದಿದ್ದೀರೋ ಅಲ್ಲ ಕಣೆ. ಇವತ್ತು ನಾಳೆಯೋ ಸಾಯುವ ಮುದಿಯನಿಗೆ ಟೈಮ್ ಟು ಟೈಮ್ ಊಟ ತಿಂಡಿ ಎಲ್ಲ ಆಗಿಬಿಡ್ಬೇಕೇನೆ. ನಾನು ಇನ್ನೂ ತಿಂಡಿ ಮಾಡಿಲ್ಲ, ಹೋಗಿ ನನಗೆ ತಿಂಡಿ ಹಾಕೊಂಡು ಬಾ ಎಂದವಳು ಆ ತಟ್ಟೆ ಕಿತ್ತುಕೊಂಡರೆ ರಾಧಾ ಅಡುಗೆ ಮನೆಗೆ ಹೋದವಳು ತನಗಾಗಿ ಇಟ್ಟಿದ್ದ 2 ಚಪಾತಿ ಪಲ್ಯ ಹಾಕಿಕೊಂಡು ಬಂದು ಅತ್ತಿಗೆ ಮುಂದೆ ಹಿಡಿದರೆ ತೆಗೆದುಕೊಂಡವಳು. ಏನೇ ಇದು, ಬರೀ 2 ಚಪಾತಿ ತಂದಿದ್ಯಾ? ಹೊಟ್ಟೆ ತುಂಬಿ ಬಿಡುತ್ತಾ ಇದರಲ್ಲಿ ಎಂದವಳು ತಂದೆಗೆ ಹಾಕಿ ಇಟ್ಟಿದ್ದ ತಟ್ಟೆಯಲ್ಲಿ ಇದ್ದ ಚಪಾತಿ ಪಲ್ಯ 2ನ್ನು ತನ್ನ ತಟ್ಟೆಗೆ ಹಾಕಿಕೊಂಡವಳು ರೂಮಿಗೆ ಹೋದರೆ ರಾಧಾ ಮನಸ್ಸು ತಡೆಯಲಾಗದೆ, ಅತ್ತಿಗೆ, ಅದು ಅಪ್ಪನಿಗೆ ಹಾಕಿರುವುದು, ನಿಮಗೆ ಬೇಕಾದರೆ ಬೇರೆ ಮಾಡಿಕೊಡುತ್ತೀನಿ, ಅದನ್ನು ಕೊಡಿ, ಅವರಿಗೆ ತಿನ್ನಿಸಿ ಮಾತ್ರೆ ಕೊಟ್ಟು ಬರ್ತೀನಿ ಎಂದರೆ ಕೋಪಗೊಂಡ ಮೀನಾ ಸೀದಾ ಬಂದವಳು ರಾಧಾ ಕಿನ್ನೆಗೆ ಬಾರಿಸಿದಳು. ನನ್ನ ಗಂಡ ತಂದಿದ್ದನ್ನು ಬಿಟ್ಟಿಯಾಗಿ ತಿಂದುಕೊಂಡು ಇರುವ ನೀನು ನನಗೆ ತಿನ್ನಬೇಡ ಅಂತೀಯಾ? ಎಷ್ಟೇ ಕೊಬ್ಬು ನಿನಗೆ? ಒಂದೇ ಕಡೆ ಮಲಗಿರುವ ನಿಮ್ಮಪ್ಪನಿಗೆ ಒಂದು ಹೊತ್ತು ಊಟ ಇಲ್ಲದೆ ಉಪವಾಸ ಇದ್ದರೆ ಏನೂ ದೊಡ್ಡ ರೋಗ ಬರಲ್ಲ. ಈಗಾಗಲೇ ಬಂದಿರುವ ರೋಗನೇ ವಾಸಿಯಾಗದೆ ಪ್ರತಿ ತಿಂಗಳು ಅದರ ಮಾತ್ರೆಗೆ ಅಂತಲೇ ನನ್ನ ಗಂಡ ಸಂಪಾದಿಸಿದ ದುಡ್ಡನ್ನು ಅನ್ಯಾಯವಾಗಿ ಖರ್ಚು ಮಾಡಿಸ್ತಿದೀಯಾ? ಈಗ ಊಟ ಬೇರೆ ಬೇಕಾ? ಹೋಗಿ ಅದೇನು ಕೆಲಸ ನೋಡು ಎಂದವಳು ರೂಮಿಗೆ ಹೋದರೆ ರಾಧಾ ಅಡುಗೆ ಮನೆಗೆ ಬಂದವಳು ಬಾಕ್ಸ್ನಲ್ಲಿ ಇದ್ದ ಉಪ್ಪಿನಕಾಯಿ ಹಾಕಿಕೊಂಡು ಅದರ ಜೊತೆಗೆ ಗೋಧಿ ರೊಟ್ಟಿ ಮಾಡಿಕೊಂಡು ಅತ್ತಿಗೆ ಬರುವಷ್ಟರಲ್ಲಿ ಅಪ್ಪನ ಕಡೆಗೆ ಬಂದಿದ್ದಳು. ಬಳಿ ಬಂದು ಕುಳಿತ ಮಗಳ ಮುಖ ನೋಡಿದ ರಾಮಕೃಷ್ಣ ಅವರಿಗೆ ಸೊಸೆ ಹೊಡೆದಿರುವುದು ಗೊತ್ತಾಗಿತ್ತು. ಕಾರಣ ಅವಳು ಹೊಡೆದ ಸದ್ದು ಅವರಿಗೂ ಕೇಳಿಸಿತ್ತು. ಅಡಿಗೆ ಮನೆಯೊಳಗೆ ಅತ್ತಿಗೆ ಬಂದು ಬಿಟ್ಟರೆ ಎಂದು ಭಯದಲ್ಲಿ ಬೇಗ ಬೇಗ ಮಾಡಿ ತಂದವಳ ಮುಖದ ತುಂಬ ಬೆವರ ಹನಿಗಳು ಹಾಗೇ ಇದ್ದವು. ಅದನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗಲಿಲ್ಲ. ಅಪ್ಪ, ಬೇಗ ತಿಂಡಿ ಮಾಡಿ, ಮಾತ್ರೆ ತಗೋಬೇಕು, ಎದ್ದೇಳಿ ಎಂದವಳು ಅವರನ್ನು ಎಬ್ಬಿಸಿ ಕೂರಿಸಿ ಬೆನ್ನಿಗೆ ದಿಂಬಿಟ್ಟಳು. ನಂತರ ತಾನೇ ರೊಟ್ಟಿ ತಿನ್ನಿಸುತ್ತಿದ್ದರೆ ಏನು ಮಾತಾಡದೆ ಅವಳನ್ನೇ ನೋಡುತ್ತಾ ಸುಮ್ಮನೆ ತಿಂದು ಮುಗಿಸಿದರು.
ಅಪ್ಪ ಮಾತ್ರೆ ತಗೊಳ್ಳಿ ಎಂದವಳು ಅಲ್ಲೇ ಇದ್ದ ಟೇಬಲ್ ಮೇಲಿನ ಮಾತ್ರೆ ತೆಗೆದು ಬಾಯಿಗೆ ಹಾಕಿ ನೀರು ಕುಡಿಸಿ ಚಿಕ್ಕ ಮಕ್ಕಳ ಮುಖ ಒರೆಸುವ ಹಾಗೆ ತಂದೆಯ ಮುಖ ಒರೆಸಿದವಳು ಅಲ್ಲಿಂದ ಎದ್ದು ಒಳಗೆ ಹೋದರೆ ರಾಮಕೃಷ್ಣ ಅವರು ಯೋಚಿಸುತ್ತಾ ಕುಳಿತು ಬಿಟ್ಟರು. ಬೆಂಗಳೂರು. ಕ್ರಿಶ್, ನಿನಗೆ ತಲೆ ಕೆಟ್ಟಿದ್ಯಾ ಹೇಗೆ? ಈ ವಿಷಯ ಆಂಟಿ ಅಂಕಲ್ಗೆ ಗೊತ್ತಾದರೆ ಸುಮ್ಮನೆ ಇರ್ತಾರಾ? ಅಲ್ಲ ಕಣೋ, ನಿನಗೆ ಯಾಕೋ ಇಂಥ ಹುಚ್ಚು ಆಸೆ ಬಂತು? ಮೈ ಗಾಡ್, ನನಗೆ ಕೇಳಿಯೇ ಹೀಗೆ ಆದರೆ ಇನ್ನೇನಾದರೂ ನೀನು ನಿಜವಾಗಿಯೂ ಹೋಗಿಬಿಟ್ಟರೆ ಅಷ್ಟೇ. ಬೇಡ ಕಣೋ, ಇಂತಹ ಆಸೆಗಳೆಲ್ಲ ಬಿಟ್ಬಿಡು. ಸುಮ್ಮನೆ ನನ್ನ ಜೊತೆ ಬಾ, MTech ಸೇರು. ಹೇಗೋ ಇಂಜಿನಿಯರಿಂಗ್ ಮುಗಿದಿದೆ ಎಂದು ಒಂದೇ ಉಸಿರಿನಲ್ಲಿ ಬಡಬಡಾಯಿಸಿದ ಗೆಳೆಯನ ನೋಡಿ ನಕ್ಕನು ಕೃಷ್ಣ. ಏನೋ ಹೀಗೆ ನಗ್ತಿದ್ಯಾ? ನಾನಿನ್ನು ಜೋಕ್ ಮಾಡಿದ್ನಾ ಹಿಡಿಯಟ್ ಎಂದು ರೇಗಿದ್ದ ಕೃಷ್ಣನ ಗೆಳೆಯ ದಿಲೀಪ್. ತಗೋ ಫಸ್ಟ್ ನೀರು ಕುಡಿ ಎಂದವನು ತನ್ನ ಮುಂದಿದ್ದ ನೀರಿನ ಗ್ಲಾಸ್ ಗೆಳೆಯನ ಮುಂದೆ ತಳ್ಳಿದ್ದ. ಏಯ್, ಸುಮ್ಮನೆ ನನ್ನ ಕೆಣಕಬೇಡ, ನನ್ನ ಕೋಪ ಬಂದರೆ ಅಷ್ಟೇ ಎಂದವನು ತಾನೇ ತೆಗೆದುಕೊಂಡು ಕುಡಿದರೆ ಕೃಷ್ಣ ಜೋರಾಗಿ ನಕ್ಕುಬಿಟ್ಟ. ನಾನು ಒಂದ್ಸಲ ಡಿಸೈಡ್ ಮಾಡಿದ ಮೇಲೆ ಮುಗೀತು, ಬದಲಾಯಿಸುವ ಮಾತೇ ಇಲ್ಲ. ನೀನು ನನ್ನ ಜೊತೆ ಬರುವ ಅಗತ್ಯ ಇಲ್ಲ. ನೀನು ನಿನ್ನಾಸೆಯಂತೆ MTechಗೆ ಜಾಯ್ನ್ ಆಗು, ಅರ್ಥ ಆಯ್ತಾ ಎಂದು ಹೇಳಿದರೆ, ಲೋ, ನಿನ್ನ ಬಿಟ್ಟು ನಾನೊಬ್ಬನೇ ಹೇಗೋ ಜಾಯ್ನ್ ಆಗಲಿ ಎಂದು ಅಳುಮುಖ ಮಾಡಿದ ದಿಲೀಪ್. ನೋಡು ದಿಲೀಪ್, ನನ್ನ ಆಸೆ ಬಿಟ್ಟು ನಾನು ಬೇರೆ ಓದಲು ಇಷ್ಟಪಡಲ್ಲ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಎಂದನು ಗೆಳೆಯನ ಓಲೈಸಲು. ನನಗೂ ಅಷ್ಟೇ, ನಿನ್ನ ಜೊತೆ ಬಿಟ್ಟು ಬೇರೆ ಇರಲು ಆಗಲ್ಲ. ಸೊ ನೀನೆಲ್ಲೇ ಇದ್ದರೂ ನಾನು ನಿನ್ನ ಹಿಂದೆ ಬರ್ತೀನಿ ಅಷ್ಟೇ ಎಂದ ದಿಲೀಪ್. ನಾನು ಹೇಳುವಷ್ಟು ಹೇಳಿದ್ದಾಗಿದೆ, ಇನ್ಮೇಲೆ ನಿನ್ನಿಷ್ಟ ಎಂದು ಮೈ ಮುರಿದು ಎದ್ದನು ಕೃಷ್ಣ. ಲೋ, ಇನ್ನೊಂದು ಸಲ ಯೋಚನೆ ಮಾಡೋ. ಅಂಕಲ್ ಇದಕ್ಕೆ ಒಂದು ವೇಳೆ ಒಪ್ಪಿದರೂ ಆಂಟಿ ಖಂಡಿತ ಒಪ್ಪಲ್ಲ ಎಂದವನು ಹೇಗಾದರೂ ಸರಿ ಗೆಳೆಯನ ನಿರ್ಧಾರ ಬದಲಾಯಿಸುವ ಪಣ ತೊಟ್ಟಿದ್ದ. ಆದರೆ ಅವನ ಮಾತು ಕೇಳಲು ಅಲ್ಲಿರುವುದು ಕೃಷ್ಣ. ನೋ, ನಾನು ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತಷ್ಟೇ. ಇವಾಗ ಟೈಮ್ ಆಯಿತು, ಬಾಯ್ ಎಂದವನು ಕಾಫಿ ಶಾಪ್ನಿಂದ ಹೊರಗೆ ಹೋದರೆ ದಿಲೀಪ್ ತಲೆಯ ಮೇಲೆ ಕೈ ಒತ್ತಿದ್ದ. ಅಯ್ಯೋ ದೇವ್ರೆ, ಇವನಿಗೆ ಯಾಕಪ್ಪ ಇಂಥ ಆಸೆ ಕೊಟ್ಟೆ? ಅವನಿಲ್ಲದೆ ನಾನೊಬ್ಬನೇ ಹೇಗಪ್ಪ ಕಾಲೇಜ್ಗೆ ಹೋಗಲಿ? ಅಲ್ಲ, ಬೆಂಗಳೂರಿನಲ್ಲಿ ಐಷಾರಾಮಿ ಜೀವನ ನಡೆಸೋದು ಬಿಟ್ಟು ಅದ್ಯಾವುದೋ ಕೊಂಪೆಗೆ ಹೋಗ್ತೀನಿ ಅಂತಾನಲ್ಲ, ಏನಾಗಿದೆ ಇವನಿಗೆ? ಅದಕ್ಕೆ ತಿಳಿದವ್ರು ಹೇಳೋದು, ಇರೋರಿಗೆ ಅನುಭವಿಸುವ ಆಸೆ ಇಲ್ಲ ಅಂತ. ಇವನ ವಿಷಯದಲ್ಲಿ ಅದು ಪದೇ ಪದೇ ಪ್ರೂವ್ ಆಗ್ತಿದೆ ಎಂದುಕೊಂಡ ದಿಲೀಪ್ ಅಲ್ಲಿಂದ ಎದ್ದು ಮನೆಯ ಕಡೆ ಹೊರಟ. ಕೃಷ್ಣ ಮನೆಗೆ ಬಂದಾಗ ತಂದೆ ತಾಯಿ ಇಬ್ಬರು ಅವನನ್ನೇ ಕಾಯುತ್ತಾ ಹಾಲ್ನಲ್ಲಿ ಕುಳಿತಿದ್ದರು. ಕ್ರಿಶ್, ನೀನು ದಿಲೀಪ್ ಹತ್ರ ಏನು ಹೇಳಿದ್ಯಾ? ತಲೆ ಕೆಟ್ಟಿದ್ಯಾ? ಇಲ್ಲಿ ಆಫೀಸ್ ಬಿಟ್ಟು ಅದ್ಯಾವುದೋ ಕಾಣದಿರುವ ಊರಿಗೆ ಹೋಗ್ತೀಯಂತೆ. ನೋಡು, ನೀನೆಲ್ಲಿಗೂ ಹೋಗ್ತಿಲ್ಲ, ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಷ್ಟೇ ಎಂದು ಕೋಪದಲ್ಲಿ ಹೇಳಿದರು ತಂದೆ ಸೋಮಶೇಖರ್. ಕೃಷ್ಣ ಹಣೆ ಒತ್ತಿಕೊಂಡಿದ್ದ, ಜೊತೆಗೆ ಗೆಳೆಯನ ಮೇಲೆ ಕೋಪ ಕೂಡ ಬಂದಿತ್ತು. ಇಷ್ಟು ಬೇಗ ಫೋನ್ ಮಾಡಿ ಹೇಳಿಬಿಟ್ಟಿದ್ದನಲ್ಲ ಅಂತ. ಕ್ರಿಶ್, ಬೇಡ ಕಣೋ, ನೀನು ಇಲ್ಲಿಯೇ ಅದೇನು ಓದ್ತೀಯೋ ಓದು, ನಾವು ಬೇಡ ಅನ್ನಲ್ಲ. ಆದರೆ ನೀನು ಈ ರೀತಿ ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗೋದು ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಪ್ಲೀಸ್ ಮಗನೇ, ನಿನ್ನ ಬಿಟ್ಟು ಇರುವ ಶಕ್ತಿ ನನಗಿಲ್ಲ ಕಣೋ ಎಂದು ತಾಯಿ ಆಗಲೇ ಕಣ್ಣು ತುಂಬಿಕೊಂಡರು. ಅಮ್ಮ ಪ್ಲೀಸ್ ಅಳಬೇಡಿ, ನನಗಿಲ್ಲಿ ಓದಲು ಆಗಲ್ಲ. ನನಗೆ ಇಷ್ಟ ಆಗುವ ವಿಷಯ ತಾನೇ ನಾನು ಓದಬೇಕು. ನೀವು ಯಾಕೆ ಯಾವಾಗಲೂ ನನ್ನ ಎಲ್ಲೂ ಹೋಗದೆ ಇಲ್ಲೇ ಇರುವ ಹಾಗೆ ತಡೆಯೋದು? ನಾನೇನು ಬೇರೆ ದೇಶಕ್ಕೆ ಹೋಗ್ತಿದ್ದೀನಾ? ಇಲ್ಲೇ 500 ಕಿಲೋಮೀಟರ್ ದೂರ ಇರುವ ಊರಿಗೆ ಹೋಗ್ತೀನಿ ಎನ್ನುತ್ತಿರುವುದು. ಅದಕ್ಕೆ ಹೀಗೆ ಹೇಳ್ತಿರಲ್ಲ ಯಾಕೆ ಎಂದನು ಕ್ರಿಶ್ ಅಸಮಾಧಾನದಲ್ಲಿ. ಕಾರಣ, ತಾನು ಎಲ್ಲಿಯಾದರೂ ಹೋಗ್ತೀನಿ ಎಂದರೆ ಸಾಕು, ಬೇಡ ಎಂದು ತಡೆಯುತ್ತಾರೆ. ಎಲ್ಲಿಗೂ ಕಳಿಸುವುದಿಲ್ಲ. ಫ್ರೆಂಡ್ಸ್ ಜೊತೆ ಒಂದು ಸಣ್ಣ ಟ್ರಿಪ್ ಹೋಗಲು ಕೂಡ ಬಿಡುವುದಿಲ್ಲ. ಪ್ರತಿದಿನ ತಮ್ಮ ಕಣ್ಣ ಮುಂದೆಯೇ ಇರಬೇಕು ಎನ್ನುವುದು ನೋಡಿ ನೋಡಿ ಅವನಿಗೆ ಬೇಜಾರಾಗಿ ಬಿಟ್ಟಿದೆ. ಅದು ಹಾಗಲ್ಲ ಕಣೋ, ನಮಗೆ ಅಂತ ಇರುವುದು ನೀನೊಬ್ಬನೇ. ಇನ್ನೊಬ್ಬ ಮಗ ಇದ್ದಿದ್ದರೆ ಹೋಗೋ ಎನ್ನಬಹುದಿತ್ತು, ಆದರೆ ನಿನ್ನ ಬಿಟ್ಟು ಇರಲು ಆಗಲ್ಲ, ಅದಕ್ಕೆ ಎಂದರು ತಾಯಿ ವತ್ಸಲ. ಅಮ್ಮ ಪ್ಲೀಸ್, ಪ್ರತಿ ಸಲ ಇದನ್ನೇ ಹೇಳಿ ಹೇಳಿ ನನ್ನ ಕಟ್ಟಾಗ್ತಿದ್ರಿ. ಆದರೆ ಈ ಬಾರಿ ಅದು ಸಾಧ್ಯವಿಲ್ಲ. ನಾನು ಅಂದುಕೊಂಡ ಹಾಗೆ ನನ್ನ ಮುಂದಿನ ಗುರಿ ಕಡೆಗೆ ಹೋಗ್ತೀನಿ ಎಂದವನು ಕೋಪದಲ್ಲಿ ರೂಮಿಗೆ ಹೋದರೆ ನಿಂತಲ್ಲೇ ಕುಸಿದು ಕುಳಿತರು ವತ್ಸಲ. ವತ್ಸಲ ಪ್ಲೀಸ್ ಸುಮ್ಮನೆ ಇರು, ಈ ರೀತಿ ನೀನು ಟೆನ್ಷನ್ ಮಾಡಿಕೊಳ್ಳಬೇಡ ಎಂದು ಮಡದಿ ಪಕ್ಕ ಕುಳಿತರು ಸೋಮಶೇಖರ್. ರೀ, ಯಾಕ್ರಿ ಇವನಿಗೆ ಈ ರೀತಿ ಬುದ್ಧಿ ಬಂತು? ನಾವು ಬೇಡ ಅಂದಿದ್ದನ್ನೇ ಮಾಡ್ತೇನಲ್ಲ, ನನಗೆ ಅವನ ಬಿಟ್ಟಿರಲು ಖಂಡಿತ ಆಗಲ್ಲ ಎಂದವರಿಗೆ ಮಗನ ಮೇಲೆ ತುಂಬ ಪ್ರೀತಿ. ನೋಡೋಣ ಇರು, ಇನ್ನೂ 15 ದಿನ ಇದೆ, ಅಲ್ಲಿವರೆಗೂ ನಮಗೆ ಅವಕಾಶ ಇದೆ ಅವನ ನಿರ್ಧಾರ ಬದಲಾಯಿಸಲು ಎಂದವರಿಗೆ ಯೋಚನೆ ಹತ್ತಿತ್ತು. ಇತ್ತ ರೂಮಿಗೆ ಬಂದ ಕೃಷ್ಣನಿಗೆ ಕೋಪ ಬಂದಿತ್ತು. ಛೇ, ಈ ಅಮ್ಮನಿಗೆ ಏನಾಗಿದೆ? ನಾನು ಎಲ್ಲಿಗಾದರೂ ಹೋಗ್ತೀನಿ ಅಂದರೆ ಸಾಕು, ಪ್ರತಿ ಸಲ ಬೇಡ ಅಂತಲೇ ಹೇಳ್ತಾರೆ ವಿನಃ ಹೋಗಿ ಬಾ ಎನ್ನುವುದೇ ಇಲ್ಲ. ಅಲ್ಲ, ನಾನಿಲ್ಲದಿದ್ದರೆ ಇವರಿಗೆ ಇರಲು ಆಗಲ್ವಾ? ನಾನೇನು ಫಾರಿನ್ಗೆ ಹೋಗ್ತೀನಿ ಎನ್ನುವ ರೀತಿ ಆಡ್ತಿದ್ದಾರೆ. ಮೊದಲು ನನ್ನ ಮಗ ದಿಲೀಪ್ ನನ್ನ ಕೈಗೆ ಸಿಗಲಿ, ಇಡಿಯಟ್. ನಾನು ಮನೆಗೆ ಬರುವಷ್ಟರಲ್ಲಿ ಫೋನ್ ಮಾಡಿ ಕಿವಿ ಓದಿದ್ದಾನೆ, ಸ್ಟುಪಿಡ್ ಎಂದುಕೊಂಡವನು ಬಾತ್ರೂಮ್ ಹೋಗಿದ್ದ. ಮುಂದುವರಿಯುತ್ತದೆ.